ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಚಿನ್ನದ ನಿಧಿ ಸಿಕ್ಕ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡನು ಕೂಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಏನು ಐತಿಹಾಸಿಕ ಲಕ್ಕುಂಡಿ ಗ್ರಾಮಕ್ಕೆ ಎಲ್ಲಿಂದ ಚಿನ್ನ ಬರ್ತಾ ಇತ್ತು ಅಂತೇಳಿ, ಯಾಕಂತಂದರೆ ಲಕ್ಕುಂಡಿ ಗ್ರಾಮದ ಸುತ್ತಮುತ್ತಲಿನ ಪ್ರದೇಶದಿಂದ ಬರ್ತಿತ್ತು. ಏನು ಉತ್ತರ ಕರ್ನಾಟಕದ ಸಹ್ಯಾದ್ರಿಯ ಅಂತ ಕರೆಸಿಕೊಳ್ಳುವ ಕಪ್ಪತ್ತಗುಡ್ಡದಿಂದ ಬರ್ತಾ ಇತ್ತು ಅಂತೇಳಿ ಈ ಇತಿಹಾಸ ತಜ್ಞರು ಕೂಡ ಹೇಳ್ತಾ ಇದ್ದಾರೆ. ಕಪ್ಪತ್ತಗುಡ್ಡದಿಂದನೇ ಕೂಡ ಲಕ್ಕುಂಡಿ ಗ್ರಾಮಕ್ಕೆ ಚಿನ್ನ ಬರ್ತಾ ಇತ್ತು ಅಂತೇಳಿ. ಇವಾಗ ನಾವು ರಿಪಬ್ಲಿಕ್ ಕನ್ನಡನು ಕೂಡ ಇಲ್ಲಿ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ಕಪ್ಪತ್ತಗುಡ್ಡದಲ್ಲಿರುವಂಥ ಸಾಕಷ್ಟು ಗುಹೆಗಳಿದ್ದಾವೆ. ಇಲ್ಲಿ ರಾಜ ಮಹಾರಾಜರು ಸೇರಿದಂತೆ ಬ್ರಿಟಿಷರ ಕಾಲದಲ್ಲಿ ಕೂಡ ಚಿನ್ನದ ನಿಕ್ಷೇಪಗಳಿದ್ದು ಇಲ್ಲಿ ಚಿನ್ನವನ್ನು ತೆಗೆಯುವಂಥ ಕೆಲಸ ಆಗ್ತಾ ಇತ್ತು. ಆದರೆ ಇವಾಗ ನಾವು ಕಬಲಾದಗಟ್ಟಿ ಗ್ರಾಮದ ಬಳಿ ಇದ್ದೇವೆ. ಇಲ್ಲಿ ಗ್ರಾಮಸ್ಥರು ಅಚ್ಚರಿಯ ಮಾಹಿತಿಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಯಾಕಂತಂದರೆ ಇಲ್ಲಿ ಕೂಡ ಸಾಕಷ್ಟು ಒಂದು ಚಿನ್ನ ಇತ್ತು. ಆ ಚಿನ್ನದ ಗುಹೆಯಿಂದ ಒಳಗಡೆ ಹೋದಂಥ ಸಮಯದಲ್ಲಿ ಅಲ್ಲಿ ದೊಡ್ಡದೊಂದು ಬಾಗಿಲು ಹಾಕಿ ಚಿನ್ನವನ್ನು ಒಳಗಡೆ ಇಟ್ಟಿದ್ದಾರೆ ಅಂತೇಳಿ ಈ ಬಗ್ಗೆ ಮಾತನಾಡಲು ಗ್ರಾಮಸ್ಥರಿದ್ದಾರೆ. ಸರ್, ಈಗ ಒಳಗಡೆ ಚಿನ್ನದ ನಿಧಿ ಇದು ಅಥವಾ ಚಿನ್ನ ಇದೆ, ನಿಮಗೆ ಏನು ಬಾಗಲ ಹಾಕಿದ್ದಾರೆ, ಏನು ಬೀಗ ಹಾಕಿದ್ದಾರೆ ಅಂತೀರಿ? ಮೊದ್ಲಾಗ ಸರ ಇದು ಬ್ರಿಟಿಷರ ಕಾಲದಾಗ ಇದೊಂದು ಗವಿ ಮಾಡಿದ್ರು. ಹಂಗೆ ಏನು ಸಿಗ್ತೈತೆ ಅಂತೇಳಿ ನೋಡಿದ್ರು ಮೊದಲ ಬ್ರಿಟಿಷರ ಕಾಲದಾಗ. ಹಂಗೆ ನೋಡ್ತಾ ನೋಡ್ತಾ ಹೋಗ್ಕೊಂತ ಹೋದ್ರೊಳಗೆ ಅದ್ರೊಳಗೆ ಬಂಗಾರ, ಬೆಳ್ಳಿ, ತಾಮ್ರ ಅದು ಇದು ಭಾಳ ಸಿಕ್ಕೊಂತ ಬಂತು. ಆ ಸಿಕ್ಕೊಂತ ಬಂದಾಗ ಅವರು ಭಾಳಷ್ಟು ಕೆಲಸನ ಮಾಡ್ಕೊಂತ ಹೋದ್ರು ಹಿಂದಿನ ಕಾಲದೊಳಗೆ. ಅದಕ್ಕೆ ಭಾಳ ಸಿಕ್ಕೊಂತ ಹೋದ್ರಲ್ಲ, ಅದಕ್ಕೆ ನೆಟೆ ಸಿಕ್ಕಿನೂ ಮಾಡಿದ್ರು, ದೊಡ್ಡ ದೊಡ್ಡ ಗುಂಡಿನೂ ಮಾಡಿದ್ರು. ಇಲ್ಲಿದ್ದು ಏಕ ಹಸೂರು ಮತ್ತು ಮಾಲಿಂಗ್ಪುರು ಅಲ್ಲಿ ಮಟ್ಟ ಏಕ ಒಳಗಡೆ ಹೋಗೈತಿ ರೀ ಗವಿ. ಈ ಕಡೆ ಆ ಕಡೆ ಈ ಕಡೆ ಆ ಕಡೆ ಹೋಗೈತಿ. ಅದು ಆ ಕಾಲದೊಳಗೆ ರಾಜ ಮಹಾರಾಜರ ಕಾಲದೊಳಗೆ ದೊಡ್ಡೊಬ್ಬರು ಸಾಹೇಬ್ರು ಇದ್ರಲ್ಲ, ಆ ಸಾಹೇಬ್ರ ಕೈಯಾಗ ಅದು ದೊಡ್ಡೊಂದು ಬಾಗಲ ಐತಿ. ಅದು ಚಾವಿ ಬಾಗಲ ಅವನ ಕೈಯಾಗ. ಆ ಒಳಗೆ ಏನು ಸಿಗ್ತೈತಲ್ಲ ಅವ್ರ ಕೈಯಾಗ ಕೊಡೋದು ಅವನ್ನ ಇಡ್ಬೇಕು ಒಳಗೆ. ಇಟ್ಟು ಕಾಸಿ ಆ ಟೈಮ್ನೊಳಗೆ ನಮ್ದು ಅವ್ರ ಟೈಮ್ ಆತಲ್ಲ, ಆ ಟೈಮ್ನಾಗ ಆಗಿದ್ದ ಮೇಲೆ ಅವ್ರು ಚಾವಿ ಹಾಕಿ ಅವ್ರು ಎಲ್ಲೇ ಹೋಗಿಬಿಟ್ರು. ಆ ಟೈಮ್ನಾಗ ಮತ್ತು ನೀರು ಬಂತು. ನೀರು ಬಂದಾಗ ನೀರದು ಹೊರಗೆ ತೆಗಿಯಾಕೆ ಅದಕ್ಕೆ ಚಾನ್ಸ್ ಆಗಲಿಲ್ಲ. ಭಾಳ ದೊಡ್ಡದು ನೀರು ಬಂತು. ನೀರು ಬಂದಾಗ ತುಂಬ ಹರಿದೊಳಗೆ ಇವರು ಅಲ್ಲೇ ಪ್ಲಾಸ್ಟರ್ ಮಾಡಿ ಗಚ್ಚಿನ ಬಾಗಲ ಹಾಕಿ ಮುಚ್ಚಿ ಅವ್ರು ಹೋದರು. ಇದು ಇಲ್ಲೇ ಬಿದ್ದು. ಆದರೆ ಇದನ್ನು ಬಹಳ ಒಂದು ಸರ್ಕಾರ, ಜಿಲ್ಲಾಡಳಿತ, ಕಾನೂನು ಸಚಿವರಿದ್ದಾರೆ, ಇಲ್ಲಿ ಕಾನೂನು ಸಂಸದೀಯ ವ್ಯವಹಾರಗಳ ಸಚಿವರಿದ್ದಾರೆ, ಪ್ರವಾಸೋದ್ಯಮ ಸಚಿವರಿದ್ದಾರೆ, ಶಾಸನ ಸಚಿವರು ಎಚ್ ಕೆ ಪಾಟೀಲರು. ಇದಕ್ಕೊಂದು ಕರೆಕ್ಟಾಗಿ ಒಂದು ಏನು ಚೌಕಟ್ಟನ್ನು ಹಾಕಿ ನೀಲನಕ್ಷೆ ಮಾಡಿ ಇದನ್ನು ಕರೆಕ್ಟಾಗಿ ಏನಾದರೂ ಒಂದು ಸರ್ಕಾರದ ಲೆವೆಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ವ್ಯವಸ್ಥೆ ಇದೆ ಒಪ್ಪಂದ ಮಾಡಿಕೊಂಡು ಇದನ್ನು ಒಂದು ಈಗೇನು ಹಟ್ಟಿ ಚಿನ್ನದ ಗಣಿ ಇದೆಯಲ್ಲ ಹಂಗೇನಾದ್ರು ಮಾಡಿದರೆ ಬಹುದೊಡ್ಡ ಸಂಪತ್ತು ಇಲ್ಲಿ ಸಿಗಲಿಕ್ಕೆ ಸಾಧ್ಯತೆ ಇದೆ. ಒಟ್ಟಾರೆ ಹೇಳಬೇಕಂತಂದರೆ ಐತಿಹಾಸಿಕ ಲಕ್ಕುಂಡಿಯಲ್ಲಿ ಚಿನ್ನದ ನಿಧಿ ಸಿಕ್ಕ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಇವಾಗ ಕಪ್ಪತ್ತಗುಡ್ಡದಲ್ಲಿ ಕೂಡ ರಹಸ್ಯಗಳ ಮೇಲೆ ರಹಸ್ಯಗಳಿದ್ದಾವೆ, ಗುಹೆಗಳಿದ್ದಾವೆ. ಆ ಗುಹೆಗಳಲ್ಲಿ ಕೂಡ ಸಾಕಷ್ಟು ಪ್ರಮಾಣದ ಚಿನ್ನದ ನಿಕ್ಷೇಪಗಳಿದ್ದಾವೆ. ಚಿನ್ನವನ್ನು ಕೂಡ ಬ್ರಿಟಿಷರು ಅಲ್ಲಿ ಇಟ್ಟಿದ್ದರು, ಆದರೆ ಇವಾಗ ಅದನ್ನು ತೆಗೆದುಕೊಂಡು ಕೂಡ ಅವರು ಹೋಗಿಲ್ಲ ಅಂತೇಳಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಹೀಗಾಗಿ ಕಪ್ಪತ್ತಗುಡ್ಡದಲ್ಲಿ ಸಾಕಷ್ಟು ರಹಸ್ಯಗಳು ಒಂದೊಂದಾಗಿ ಇವಾಗ ಬಯಲಾಗ್ತಾ ಇದ್ದಾವೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಚಿನ್ನದ ನಿಧಿ ಸಿಕ್ಕ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡನು ಕೂಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಏನು ಐತಿಹಾಸಿಕ ಲಕ್ಕುಂಡಿ ಗ್ರಾಮಕ್ಕೆ ಎಲ್ಲಿಂದ ಚಿನ್ನ ಬರ್ತಾ ಇತ್ತು ಅಂತೇಳಿ, ಯಾಕಂತಂದರೆ ಲಕ್ಕುಂಡಿ ಗ್ರಾಮದ ಸುತ್ತಮುತ್ತಲಿನ ಪ್ರದೇಶದಿಂದ ಬರ್ತಿತ್ತು. ಏನು ಉತ್ತರ ಕರ್ನಾಟಕದ ಸಹ್ಯಾದ್ರಿಯ ಅಂತ ಕರೆಸಿಕೊಳ್ಳುವ ಕಪ್ಪತ್ತಗುಡ್ಡದಿಂದ ಬರ್ತಾ ಇತ್ತು ಅಂತೇಳಿ ಈ ಇತಿಹಾಸ ತಜ್ಞರು ಕೂಡ ಹೇಳ್ತಾ ಇದ್ದಾರೆ. ಕಪ್ಪತ್ತಗುಡ್ಡದಿಂದನೇ ಕೂಡ ಲಕ್ಕುಂಡಿ ಗ್ರಾಮಕ್ಕೆ ಚಿನ್ನ ಬರ್ತಾ ಇತ್ತು ಅಂತೇಳಿ. ಇವಾಗ ನಾವು ರಿಪಬ್ಲಿಕ್ ಕನ್ನಡನು ಕೂಡ ಇಲ್ಲಿ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ಕಪ್ಪತ್ತಗುಡ್ಡದಲ್ಲಿರುವಂಥ ಸಾಕಷ್ಟು ಗುಹೆಗಳಿದ್ದಾವೆ. ಇಲ್ಲಿ ರಾಜ ಮಹಾರಾಜರು ಸೇರಿದಂತೆ ಬ್ರಿಟಿಷರ ಕಾಲದಲ್ಲಿ ಕೂಡ ಚಿನ್ನದ ನಿಕ್ಷೇಪಗಳಿದ್ದು ಇಲ್ಲಿ ಚಿನ್ನವನ್ನು ತೆಗೆಯುವಂಥ ಕೆಲಸ ಆಗ್ತಾ ಇತ್ತು. ಆದರೆ ಇವಾಗ ನಾವು ಕಬಲಾದಗಟ್ಟಿ ಗ್ರಾಮದ ಬಳಿ ಇದ್ದೇವೆ. ಇಲ್ಲಿ ಗ್ರಾಮಸ್ಥರು ಅಚ್ಚರಿಯ ಮಾಹಿತಿಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಯಾಕಂತಂದರೆ ಇಲ್ಲಿ ಕೂಡ ಸಾಕಷ್ಟು ಒಂದು ಚಿನ್ನ ಇತ್ತು. ಆ ಚಿನ್ನದ ಗುಹೆಯಿಂದ ಒಳಗಡೆ ಹೋದಂಥ ಸಮಯದಲ್ಲಿ ಅಲ್ಲಿ ದೊಡ್ಡದೊಂದು ಬಾಗಿಲು ಹಾಕಿ ಚಿನ್ನವನ್ನು ಒಳಗಡೆ ಇಟ್ಟಿದ್ದಾರೆ ಅಂತೇಳಿ ಈ ಬಗ್ಗೆ ಮಾತನಾಡಲು ಗ್ರಾಮಸ್ಥರಿದ್ದಾರೆ. ಸರ್, ಈಗ ಒಳಗಡೆ ಚಿನ್ನದ ನಿಧಿ ಇದು ಅಥವಾ ಚಿನ್ನ ಇದೆ, ನಿಮಗೆ ಏನು ಬಾಗಲ ಹಾಕಿದ್ದಾರೆ, ಏನು ಬೀಗ ಹಾಕಿದ್ದಾರೆ ಅಂತೀರಿ? ಮೊದ್ಲಾಗ ಸರ ಇದು ಬ್ರಿಟಿಷರ ಕಾಲದಾಗ ಇದೊಂದು ಗವಿ ಮಾಡಿದ್ರು. ಹಂಗೆ ಏನು ಸಿಗ್ತೈತೆ ಅಂತೇಳಿ ನೋಡಿದ್ರು ಮೊದಲ ಬ್ರಿಟಿಷರ ಕಾಲದಾಗ. ಹಂಗೆ ನೋಡ್ತಾ ನೋಡ್ತಾ ಹೋಗ್ಕೊಂತ ಹೋದ್ರೊಳಗೆ ಅದ್ರೊಳಗೆ ಬಂಗಾರ, ಬೆಳ್ಳಿ, ತಾಮ್ರ ಅದು ಇದು ಭಾಳ ಸಿಕ್ಕೊಂತ ಬಂತು. ಆ ಸಿಕ್ಕೊಂತ ಬಂದಾಗ ಅವರು ಭಾಳಷ್ಟು ಕೆಲಸನ ಮಾಡ್ಕೊಂತ ಹೋದ್ರು ಹಿಂದಿನ ಕಾಲದೊಳಗೆ. ಅದಕ್ಕೆ ಭಾಳ ಸಿಕ್ಕೊಂತ ಹೋದ್ರಲ್ಲ, ಅದಕ್ಕೆ ನೆಟೆ ಸಿಕ್ಕಿನೂ ಮಾಡಿದ್ರು, ದೊಡ್ಡ ದೊಡ್ಡ ಗುಂಡಿನೂ ಮಾಡಿದ್ರು. ಇಲ್ಲಿದ್ದು ಏಕ ಹಸೂರು ಮತ್ತು ಮಾಲಿಂಗ್ಪುರು ಅಲ್ಲಿ ಮಟ್ಟ ಏಕ ಒಳಗಡೆ ಹೋಗೈತಿ ರೀ ಗವಿ. ಈ ಕಡೆ ಆ ಕಡೆ ಈ ಕಡೆ ಆ ಕಡೆ ಹೋಗೈತಿ.
ಅದು ಆ ಕಾಲದೊಳಗೆ ರಾಜ ಮಹಾರಾಜರ ಕಾಲದೊಳಗೆ ದೊಡ್ಡೊಬ್ಬರು ಸಾಹೇಬ್ರು ಇದ್ರಲ್ಲ, ಆ ಸಾಹೇಬ್ರ ಕೈಯಾಗ ಅದು ದೊಡ್ಡೊಂದು ಬಾಗಲ ಐತಿ, ಅದು ಚಾವಿ ಬಾಗಲ ಅವನ ಕೈಯಾಗ. ಆ ಒಳಗೆ ಏನು ಸಿಗ್ತೈತಲ್ಲ ಅವ್ರ ಕೈಯಾಗ ಕೊಡೋದು, ಅವನ್ನ ಇಡ್ಬೇಕು ಒಳಗೆ. ಇಟ್ಟು ಕಾಸಿ ಆ ಟೈಮ್ನೊಳಗೆ ನಮ್ದು ಅವ್ರ ಟೈಮ್ ಆತಲ್ಲ, ಆ ಟೈಮ್ನಾಗ ಆಗಿದ್ದ ಮೇಲೆ ಅವ್ರು ಚಾವಿ ಹಾಕಿ ಅವ್ರು ಎಲ್ಲೇ ಹೋಗ್ಬಿಟ್ರು. ಆ ಟೈಮ್ನಾಗ ಮತ್ತು ನೀರು ಬಂತು. ನೀರು ಬಂದಾಗ ನೀರದು ಹೊರಗೆ ತೆಗಿಯಾಕ ಅದಕ್ಕೆ ಚಾನ್ಸ್ ಆಗಲಿಲ್ಲ, ಭಾಳ ದೊಡ್ಡದು ನೀರು ಬಂತು. ನೀರು ಬಂದಾಗ ತುಂಬ ಹರಿದೊಳಗೆ ಇವರು ಅಲ್ಲೇ ಪ್ಲಾಸ್ಟರ್ ಮಾಡಿ ಗಚ್ಚಿನ ಬಾಗಲ ಹಾಕಿ ಮುಚ್ಚಿ ಅವ್ರು ಹೋದರು. ಇದು ಇಲ್ಲೇ ಬಿದ್ದು. ಆದರೆ ಇದನ್ನ ಬಹಳ ಒಂದು ಸರ್ಕಾರ ಜಿಲ್ಲಾಡಳಿತ, ಕಾನೂನು ಸಚಿವರಿದ್ದಾರೆ, ಇಲ್ಲಿ ಕಾನೂನು ಸಂಸದೀಯ ವ್ಯವಹಾರಗಳ ಸಚಿವರಿದ್ದಾರೆ, ಪ್ರವಾಸೋದ್ಯಮ ಸಚಿವರಿದ್ದಾರೆ, ಶಾಸನ ಸಚಿವರು ಎಚ್ ಕೆ ಪಾಟೀಲರು. ಇದಕ್ಕೊಂದು ಕರೆಕ್ಟಾಗಿ ಒಂದು ಏನು ಚೌಕಟ್ಟನ್ನು ಹಾಕಿ ನೀಲನಕ್ಷೆ ಮಾಡಿ ಇದನ್ನು ಕರೆಕ್ಟಾಗಿ ಏನಾದರೂ ಒಂದು ಸರ್ಕಾರದ ಲೆವೆಲ್, ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ವ್ಯವಸ್ಥೆ ಇದೆ ಒಪ್ಪಂದ ಮಾಡಿಕೊಂಡು ಇದನ್ನು ಒಂದು ಈಗೇನು ಹಟ್ಟಿ ಚಿನ್ನದ ಗಣಿ ಇದೆಯಲ್ಲ, ಹಂಗೇನಾದ್ರು ಮಾಡಿದರೆ ಬಹುದೊಡ್ಡ ಸಂಪತ್ತು ಇಲ್ಲಿ ಸಿಗಲಿಕ್ಕೆ ಸಾಧ್ಯತೆ ಇದೆ. ಒಟ್ಟಾರೆ ಹೇಳಬೇಕಂತಂದರೆ ಐತಿಹಾಸಿಕ ಲಕ್ಕುಂಡಿಯಲ್ಲಿ ಚಿನ್ನದ ನಿಧಿ ಸಿಕ್ಕ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಇವಾಗ ಕಪ್ಪತ್ತಗುಡ್ಡದಲ್ಲಿ ಕೂಡ ರಹಸ್ಯಗಳ ಮೇಲೆ ರಹಸ್ಯಗಳಿದ್ದಾವೆ, ಗುಹೆಗಳಿದ್ದಾವೆ. ಆ ಗುಹೆಗಳಲ್ಲಿ ಕೂಡ ಸಾಕಷ್ಟು ಪ್ರಮಾಣದ ಚಿನ್ನದ ನಿಕ್ಷೇಪಗಳಿದ್ದಾವೆ. ಚಿನ್ನವನ್ನು ಕೂಡ ಬ್ರಿಟಿಷರು ಅಲ್ಲಿ ಇಟ್ಟಿದ್ರು, ಆದರೆ ಇವಾಗ ಅದನ್ನು ತೆಗೆದುಕೊಂಡು ಕೂಡ ಅವರು ಹೋಗಿಲ್ಲ ಅಂತೇಳಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಹೀಗಾಗಿ ಕಪ್ಪತ್ತಗುಡ್ಡದಲ್ಲಿ ಸಾಕಷ್ಟು ರಹಸ್ಯಗಳು ಒಂದೊಂದಾಗಿ ಇವಾಗ ಬಯಲಾಗ್ತಾ ಇದ್ದಾವೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಚಿನ್ನದ ನಿಧಿ ಸಿಕ್ಕ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡ ಕೂಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಏನು ಐತಿಹಾಸಿಕ ಲಕ್ಕುಂಡಿ ಗ್ರಾಮಕ್ಕೆ ಎಲ್ಲಿಂದ ಚಿನ್ನ ಬರ್ತಾ ಇತ್ತು ಅಂಥೇಳಿ, ಯಾಕಂತಂದರೆ ಲಕ್ಕುಂಡಿ ಗ್ರಾಮದ ಸುತ್ತಮುತ್ತಲಿನ ಪ್ರದೇಶದಿಂದ ಬರ್ತಿತ್ತು. ಏನು ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಕರೆಸಿಕೊಳ್ಳುವ ಕಪ್ಪತ್ತಗುಡ್ಡದಿಂದ ಬರ್ತಾ ಇತ್ತು ಅಂತೇಳಿ ಈ ಇತಿಹಾಸ ತಜ್ಞರು ಕೂಡ ಹೇಳ್ತಾ ಇದ್ದಾರೆ. ಕಪ್ಪತ್ತಗುಡ್ಡದಿಂದನೇ ಕೂಡ ಲಕ್ಕುಂಡಿ ಗ್ರಾಮಕ್ಕೆ ಚಿನ್ನ ಬರ್ತಾ ಇತ್ತು ಅಂತೇಳಿ. ಇವಾಗ ನಾವು ರಿಪಬ್ಲಿಕ್ ಕನ್ನಡನೂ ಕೂಡ ಇಲ್ಲಿ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ಕಪ್ಪತ್ತಗುಡ್ಡದಲ್ಲಿರುವಂಥ ಸಾಕಷ್ಟು ಗುಹೆಗಳಿದ್ದಾವೆ. ಇಲ್ಲಿ ರಾಜ ಮಹಾರಾಜರು ಸೇರಿದಂತೆ ಬ್ರಿಟಿಷರ ಕಾಲದಲ್ಲಿ ಕೂಡ ಚಿನ್ನದ ನಿಕ್ಷೇಪಗಳಿದ್ದು ಇಲ್ಲಿ ಚಿನ್ನವನ್ನು ತೆಗೆಯುವಂಥ ಕೆಲಸ ಆಗ್ತಾ ಇತ್ತು. ಆದರೆ ಇವಾಗ ನಾವು ಕಬಲಾದಗಟ್ಟಿ ಗ್ರಾಮದ ಬಳಿ ಇದ್ದೇವೆ. ಇಲ್ಲಿ ಗ್ರಾಮಸ್ಥರು ಅಚ್ಚರಿಯ ಮಾಹಿತಿಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಯಾಕಂತಂದರೆ ಇಲ್ಲಿ ಕೂಡ ಸಾಕಷ್ಟು ಒಂದು ಚಿನ್ನ ಇತ್ತು. ಆ ಚಿನ್ನದ ಗುಹೆಯಿಂದ ಒಳಗಡೆ ಹೋದಂಥ ಸಮಯದಲ್ಲಿ ಅಲ್ಲಿ ದೊಡ್ಡದೊಂದು ಬಾಗಿಲು ಹಾಕಿ ಚಿನ್ನವನ್ನು ಒಳಗಡೆ ಇಟ್ಟಿದ್ದಾರೆ ಅಂತೇಳಿ ಈ ಬಗ್ಗೆ ಮಾತನಾಡಲು ಗ್ರಾಮಸ್ಥರಿದ್ದಾರೆ. ಸರ್, ಈಗ ಒಳಗಡೆ ಚಿನ್ನದ ನಿಧಿ ಇದು ಅಥವಾ ಚಿನ್ನ ಇದೆ, ನಿಮಗೆ ಏನು ಬಾಗಲ ಹಾಕಿದ್ದಾರೆ, ಏನು ಬೀಗ ಹಾಕಿದ್ದಾರೆ ಅಂತೀರಿ? ಮೊದ್ಲಾಗ ಸರ್, ಇದು ಬ್ರಿಟಿಷರ ಕಾಲದಾಗ ಇದೊಂದು ಗವಿ ಮಾಡಿದ್ರು. ಹಂಗೆ ಏನು ಸಿಗ್ತೈತೆ ಅಂತೇಳಿ ನೋಡಿದ್ರು ಮೊದಲ ಬ್ರಿಟಿಷರ ಕಾಲದಾಗ. ಹಂಗೆ ನೋಡ್ತಾ ನೋಡ್ತಾ ಹೋಗ್ಕೊಂತ ಹೋದ್ರೊಳಗೆ ಅದ್ರೊಳಗೆ ಬಂಗಾರ, ಬೆಳ್ಳಿ, ತಾಮ್ರ ಅದು ಇದು ಭಾಳ ಸಿಕ್ಕೊಂತ ಬಂತು. ಆ ಸಿಕ್ಕೊಂತ ಬಂದಾಗ ಅವರು ಭಾಳಷ್ಟು ಕೆಲಸನ ಮಾಡ್ಕೊಂತ ಹೋದ್ರು ಹಿಂದಿನ ಕಾಲದೊಳಗೆ. ಅದಕ್ಕೆ ಭಾಳ ಸಿಕ್ಕೊಂತ ಹೋದ್ರಲ್ಲ, ಅದಕ್ಕೆ ನೆಟೆ ಸಿಕ್ಕಿನೂ ಮಾಡಿದ್ರು, ದೊಡ್ಡ ದೊಡ್ಡ ಗುಂಡಿನೂ ಮಾಡಿದ್ರು. ಇಲ್ಲಿದ್ದು ಏಕ ಹಸೂರು ಮತ್ತು ಮಾಲಿಂಗ್ಪುರು ಅಲ್ಲಿ ಮಟ್ಟ ಏಕ ಒಳಗಡೆ ಹೋಗೈತಿ ರೀ ಗವಿ. ಈ ಕಡೆ ಆ ಕಡೆ ಹೋಗೈತಿ. ಅದು ಆ ಕಾಲದೊಳಗೆ ರಾಜ ಮಹಾರಾಜರ ಕಾಲದೊಳಗೆ ದೊಡ್ಡೊಬ್ಬರು ಸಾಹೇಬ್ರು ಇದ್ರಲ್ಲ, ಆ ಸಾಹೇಬ್ರ ಕೈಯಾಗ ಅದು ದೊಡ್ಡೊಂದು ಬಾಗಲ ಐತಿ, ಅದು ಚಾವಿ ಬಾಗಲ ಅವನ ಕೈಯಾಗ. ಆ ಒಳಗೆ ಏನು ಸಿಗ್ತೈತಲ್ಲ ಅವ್ರ ಕೈಯಾಗ ಕೊಡೋದು, ಅವನ್ನ ಇಡ್ಬೇಕು ಒಳಗೆ. ಇಟ್ಟು ಕಾಸಿ ಆ ಟೈಮ್ನೊಳಗೆ ನಮ್ದು ಅವ್ರ ಟೈಮ್ ಆತಲ್ಲ, ಆ ಟೈಮ್ನಾಗ ಆಗಿದ್ದ ಮೇಲೆ ಅವ್ರು ಚಾವಿ ಹಾಕಿ ಅವ್ರು ಎಲ್ಲೇ ಹೋಗ್ಬಿಟ್ರು. ಆ ಟೈಮ್ನಾಗ ಮತ್ತು ನೀರು ಬಂತು. ನೀರು ಬಂದಾಗ ನೀರದು ಹೊರಗೆ ತೆಗಿಯಾಕ ಅದಕ್ಕೆ ಚಾನ್ಸ್ ಆಗಲಿಲ್ಲ, ಭಾಳ ದೊಡ್ಡದು ನೀರು ಬಂತು. ನೀರು ಬಂದಾಗ ತುಂಬ ಹರಿದೊಳಗೆ ಇವರು ಅಲ್ಲೇ ಪ್ಲಾಸ್ಟರ್ ಮಾಡಿ ಗಚ್ಚಿನ ಬಾಗಲ ಹಾಕಿ ಮುಚ್ಚಿ ಅವ್ರು ಹೋದರು. ಇದು ಇಲ್ಲೇ ಬಿದ್ದು. ಆದರೆ ಇದನ್ನ ಬಹಳ ಒಂದು ಸರ್ಕಾರ, ಜಿಲ್ಲಾಡಳಿತ, ಕಾನೂನು ಸಚಿವರಿದ್ದಾರೆ, ಇಲ್ಲಿ ಕಾನೂನು ಸಂಸದೀಯ ವ್ಯವಹಾರಗಳ ಸಚಿವರಿದ್ದಾರೆ, ಪ್ರವಾಸೋದ್ಯಮ ಸಚಿವರಿದ್ದಾರೆ, ಶಾಸನ ಸಚಿವರು ಎಚ್ ಕೆ ಪಾಟೀಲರು. ಇದಕ್ಕೊಂದು ಕರೆಕ್ಟಾಗಿ ಒಂದು ಏನು ಚೌಕಟ್ಟನ್ನು ಹಾಕಿ ನೀಲನಕ್ಷೆ ಮಾಡಿ ಇದನ್ನು ಕರೆಕ್ಟಾಗಿ ಏನಾದರೂ ಒಂದು ಸರ್ಕಾರದ ಲೆವೆಲ್, ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ವ್ಯವಸ್ಥೆ ಇದೆ ಒಪ್ಪಂದ ಮಾಡಿಕೊಂಡು ಇದನ್ನು ಒಂದು ಈಗೇನು ಹಟ್ಟಿ ಚಿನ್ನದ ಗಣಿ ಇದೆಯಲ್ಲ, ಹಂಗೇನಾದ್ರು ಮಾಡಿದರೆ ಬಹುದೊಡ್ಡ ಸಂಪತ್ತು ಇಲ್ಲಿ ಸಿಗಲಿಕ್ಕೆ ಸಾಧ್ಯತೆ ಇದೆ. ಒಟ್ಟಾರೆ ಹೇಳಬೇಕಂತಂದರೆ ಐತಿಹಾಸಿಕ ಲಕ್ಕುಂಡಿಯಲ್ಲಿ ಚಿನ್ನದ ನಿಧಿ ಸಿಕ್ಕ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಇವಾಗ ಕಪ್ಪತ್ತಗುಡ್ಡದಲ್ಲಿ ಕೂಡ ರಹಸ್ಯಗಳ ಮೇಲೆ ರಹಸ್ಯಗಳಿದ್ದಾವೆ, ಗುಹೆಗಳಿದ್ದಾವೆ. ಆ ಗುಹೆಗಳಲ್ಲಿ ಕೂಡ ಸಾಕಷ್ಟು ಪ್ರಮಾಣದ ಚಿನ್ನದ ನಿಕ್ಷೇಪಗಳಿದ್ದಾವೆ. ಚಿನ್ನವನ್ನು ಕೂಡ ಬ್ರಿಟಿಷರು ಅಲ್ಲಿ ಇಟ್ಟಿದ್ರು, ಆದರೆ ಇವಾಗ ಅದನ್ನು ತೆಗೆದುಕೊಂಡು ಕೂಡ ಅವರು ಹೋಗಿಲ್ಲ ಅಂತೇಳಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಹೀಗಾಗಿ ಕಪ್ಪತ್ತಗುಡ್ಡದಲ್ಲಿ ಸಾಕಷ್ಟು ರಹಸ್ಯಗಳು ಒಂದೊಂದಾಗಿ ಇವಾಗ ಬಯಲಾಗ್ತಾ ಇದ್ದಾವೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ್.